ಹಾಯ್ ವೀವರ್ಸ್, ಇದು ಸಂಡೇ ವ್ಲಾಗ್. ಸಂಡೇ ಅನೀಶ್ ಮತ್ತು ಅವರಪ್ಪ ಇಬ್ಬರು ಇರಲಿಲ್ಲ, ಹೊರಗಡೆ ಹೋಗಿದ್ದರು. ಮನೆ ಕೆಲಸ ಎಲ್ಲ ಬೇಗ ಆಗಿತ್ತು. ಇನ್ನು ಅವರಿಲ್ಲ ಅಂದರೆ ಕೆಲಸ ಏನೂ ಇರಲ್ಲ, ಗೊತ್ತಲ್ಲ. ಹಾಗೆ ಮಿಕ್ಕಿದ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾ ಇದ್ದೆ. ಅದರಲ್ಲಿ ಬೆಡ್ಶೀಟ್ ಒಂದು ವಾಶ್ ಮಾಡೋದಿತ್ತು. ಬೆಡ್ಶೀಟೆಲ್ಲ ಮಿಷಿನ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಖುಷಿಯಾಗಿರೋ ವಿಷಯ ಏನಪ್ಪ ಅಂದರೆ, ನನ್ನ ತಂಗಿಗೆ ಪ್ಲೇ ಬಟನ್ ಬಂತು. ಆಲ್ ದ ಬೆಸ್ಟ್ ಪವಿತ್ರ, ನೀನು ಪಟ್ಟಿರೋ ಕಷ್ಟಕ್ಕೆ ನಿನಗೆ ಪ್ರತಿಫಲವಾಗಿ ಲೇಟಾಗಿ ಸಿಕ್ಕಿದ್ರು ಲೇಟೆಸ್ಟಾಗಿ ಸಿಕ್ಕೈತೆ. 100K ಸಬ್ಸ್ಕ್ರೈಬರ್ ಆಗಿ ತುಂಬ ತಿಂಗಳುಗಳೇ ಆಗೋದು, ಆದರೆ ಲೇಟಾಗಿ ಬಂತು. ಆದ್ರೂ ಖುಷಿಯಾಗಿರುತ್ತೆ. ನೆಕ್ಸ್ಟ್ ಗೋಲ್ಡ್ ಬಟನ್ ಆದರೂ ಬೇಗ ಸಿಕ್ಬಿಡ್ಲಿ ನಿನ್ನ ಕೈಗೆ, ಯಾವ ಇದು ಆಗ್ದಂಗೆ, ಆಟ ಆಡಿಸ್ದಂಗೆ. ನೀನು ಪಟ್ಟಿರೋ ಕಷ್ಟನ ನಾವು ಕಣ್ಣಿಂದ ನೋಡಿದ್ದೀವಿ. ಸೊ ಆ ಖುಷಿ ಏನು ಅಂತ ನನಗೆ ಗೊತ್ತಾಗುತ್ತೆ. ಆಲ್ ದ ಬೆಸ್ಟ್, ಹೀಗೆ ಒಳ್ಳೆಯದಾಗಲಿ. ಅದೇ ಥರ ಯಾರ್ಯಾರಿಗಿನ್ನ ಪ್ಲೇ ಬಟನ್ ಬರಬೇಕು ಅಂತ ಇದೆಯೋ ಅವ್ರಿಗೆಲ್ಲ ಆದಷ್ಟು ಬೇಗ ಕೈಗೆ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಹಾಗೆ ಒಬ್ಬರು ಕಮೆಂಟ್ ಮಾಡಿದರೆ, ನೀವು ಓದ್ತಾ ಇರೋ ಬುಕ್ ಯಾವುದು ಅಂತ. ಸದ್ಯಕ್ಕೆ ನಾನು ಓದ್ತಾ ಇರೋ ಬುಕ್ಕು ಸದಾ ಸಂತೋಷವಾಗಿರುವುದು ಹೇಗೆ ಅಂತ. ಇದು ನನ್ನ ತಂಗಿ ಕೊಟ್ಟಿರೋ ಬುಕ್ಕೆ. ಸುಮ್ಮನೆ ಓದಬೇಕು ಅನಿಸ್ದಾಗೆಲ್ಲ ಇದನ್ನು ತೆಗ್ದು ಓದ್ತಾ ಇರ್ತೀನಿ. ಇದರಲ್ಲಿ ಇದೇ ಟೈಮಲ್ಲೇ, ನಾನು ಓದೋ ಟೈಮಲ್ಲೇ ಒಂದು ಸಿಚುವೇಶನ್ಗೆ ಒಂದು ಇದು ಬಂತು. ನನ್ನ ತಂಗಿಗೆ ಇದು ಅಂದರೆ ಎಲ್ರಿಗೂ ಅನ್ವಯಿಸುತ್ತೆ. ಇದನ್ನು ನೋಡಿದಾಗ ಅದು ನೆನಪಾಯ್ತು ಹೇಳಬೇಕು ಅಂತ. ಏನಪ್ಪ ಅಂದರೆ, ಎಲ್ಲ ಶಕ್ತಿಯು ನಿಮ್ಮಲ್ಲಿ ಅಂತರ್ಗತವಾಗಿದೆ. ನೀವು ಏನನ್ನು ಬೇಕಾದರೂ ಮಾಡಬಹುದು. ಇದನ್ನು ನಂಬಿ ನೀವು ದುರ್ಬಲರೆಂದು ನಂಬಬೇಡಿ. ನಿಮ್ಮಲ್ಲಿ ಅಂತರ್ಗತವಾಗಿರುವ ದಿವ್ಯತೆಯನ್ನು ವ್ಯಕ್ತಗೊಳಿಸಿ. ಸ್ವಾಮಿ ವಿವೇಕಾನಂದ. ಇದೇ ಥರನೇ ನನ್ನ ತಂಗಿ ಕೂಡ ಆಗಲ್ಲ ಅಂತ ಬಿಟ್ಟಿದ್ರೆ ಇವತ್ತು ಸಿಲ್ವರ್ ಬಟನ್ ತೊಗೊಂಡು ಇರೋಕ್ಕಾಗ್ತಿರ್ಲಿಲ್ಲ. ಅವತ್ತು ಯೂಟ್ಯೂಬ್ನ ಕಷ್ಟಪಟ್ಟು ಇಷ್ಟಪಟ್ಟು ಎರಡೂ ಆಗಿದೆ. ಕಷ್ಟ ಇಷ್ಟ ಎರಡೂ ಪಟ್ಟಿ ಮಾಡಿರೋದಕ್ಕೆ ಇವತ್ತು ಪ್ರತಿಫಲ ಸಿಕ್ಕೈತೆ. ಒಳ್ಳೆಯದಾಗಲಿ ಅಂತ ಮತ್ತೆ ವಿಶ್ ಮಾಡ್ತಾ, ನನಗೆ ಸಖತ್ತು ಖುಷಿಯಾಗ್ಬಿಟ್ಟೈತೆ. ನಾನೇ ತೊಗೊಂಡಿರೋ ಅಷ್ಟು. ಅಲ್ಲಿಗೆ ಹೋಗಿನೇ ವಿಶ್ ಮಾಡಬೇಕಾಗಿತ್ತು. ಸಾರಿ, ಬರೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೊಬೇಡ, ನೀನು ಅರ್ಥ ಮಾಡ್ಕೊತೀಯ. ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗ ಮತ್ತು ಅವರಪ್ಪ ಇಬ್ಬರು ಊರಿಗೆ ಹೋಗಿದ್ದಾರೆ. ಅವರಿಬ್ಬರು ಮನೇಲಿಲ್ಲ. ಅವ್ನು ತುಂಬ ದಿನದಿಂದ ಸ್ವೀಟ್ ಕೇಳ್ತಾ ಇದ್ದೀನಿ. ಸರ್ಪ್ರೈಸ್ ಅವ್ನು ಬರೋಷ್ಟರಲ್ಲಿ, ಊರಿಂದ ಬರೋಷ್ಟರಲ್ಲಿ. ಮತ್ತು ಇನ್ನೂ ಒಂದು ರೀಸನ್ ಇದೆ ಸ್ವೀಟ್ ಮಾಡಬೇಕಂದ್ರೆ. ನನ್ನ ತಂಗಿಗೆ ಪ್ಲೇ ಬಟನ್ ಬಂದಿದೆ, ಕೈಗೆ ಸಿಕ್ಕಿದೆ. ಒಳ್ಳೆಯದಾಗಲಿ. ಇನ್ನು ಅದೇ ಥರ ಒಂದೊಂದೇ ಸ್ಟೆಪ್ ಎಲ್ಲ ಬಟನ್ಸು ಸಿಗಲಿ. ಎಲ್ಲ ಪ್ಲೇ ಬಟನ್ನು, ಸಿಲ್ವರು, ಗೋಲ್ಡು ಎಲ್ಲ ಸಿಗಲಿ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಅವ್ರ ಎಫರ್ಟ್ಗೆ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಒಳ್ಳೇದಾಗಲಿ ಅಷ್ಟೇ ಕೇಳ್ತಾ, ನೆಕ್ಸ್ಟ್ ಇವಾಗ ಜಾಮೂನ್ ಕೇಳಿದ್ದ ನನ್ನ ಮಗ. ಇದು ಎಲ್ಲ ಖುಷಿಗೂ ಸೇರಿಸಿ ಜಾಮೂನ್ ಮಾಡ್ತಾಯಿದ್ದೀನಿ. ಅವ್ನು ಬಂದಾಗ ಸರ್ಪ್ರೈಸ್ ಆಗಿರಲಿ ಅಂತ. ನಾನಿಲ್ಲಿ MTR ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದೇ ಥರದ್ದು ಸೇಮ್ ಇನ್ನೊಂದು ಪ್ಯಾಕೆಟು, ಟೋಟಲಿ 2 ಪ್ಯಾಕೆಟಿಗೆ ಮಾಡ್ತಾಯಿದ್ದೀನಿ. ಎಲ್ರಿಗೂ ಜಾಮೂನ್ ಹೇಗೆ ಮಾಡೋದು ಅಂತ ಗೊತ್ತು. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಪುಡಿಗೆ ಅವ್ರು ಕೊಟ್ಟಿರೋದನ್ನು, ಗುಲಾಬ್ ಜಾಮೂನ್ ಪೌಡ್ರನ್ನ ನೀರು ಹಾಕ್ಕೊಂಡು, ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ಕಳಿಸ್ಕೊಬೇಕು. ಇದು ಇಟ್ಟು ತಳ್ಳಗಾದರೆ ಉಂಡೆ ಕಟ್ಟೋಕ್ಕಾಗಲ್ಲ, ಅದಕ್ಕೋಸ್ಕರ ಉಂಡೆ ಕಟ್ಟೋ ಥರ ನೋಡಿಕೊಂಡು ಕಳಿಸ್ಕೊಬೇಕು. ಈಗ ಜಾಮೂನ್ ಅಂದರೆ ನನ್ನ ಮಗನಿಗೆ ಇಷ್ಟ. ಮೊದಲು ನನಗೂ ವಯಸ್ಸಲ್ಲಿ ಚಿಕ್ಕ ಹುಡುಗಿಯಲ್ಲಿ ತುಂಬ ಇಷ್ಟ ಇತ್ತು. ನಮ್ಮಮ್ಮ ಮಾಡಿಕೊಡೋರು. ನನ್ನ ಸ್ಕೂಲಿಂದ ಬರ್ಬೇಕಾದ್ರೆ ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಕಾಸು ಕೊಟ್ಟು ತೊಗೊಂಡು ಬಂದು ಕೊಡ್ತಿದ್ದೆ. ಅವ್ರು ನನಗೆ ಜಾಮೂನ್ ಮಾಡಿಕೊಡ್ತಿದ್ರು. ಅದೇ ನೆನಪಾಗುತ್ತೆ ಜಾಮೂನ್ ನೋಡಿದಾಗೆಲ್ಲ. ಮತ್ತು ಇನ್ನೂ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ನಮ್ಮ ಮಾವ, ನಮ್ಮಮ್ಮ ಅವ್ರ ತಮ್ಮ ಒಬ್ಬರಿದ್ದರು. ಅವರು ಮಿಡ್ನೈಟ್ ತಂದು ಕೊಟ್ಬಿಟ್ಟು ನಾನು ಅವ್ರ ಮನೆಗೆ ಹೋದಾಗ ಎಬ್ಬಿಸಿ ತಿನ್ನಿಸ್ತಿದ್ರು. ಅಕಸ್ಮಾತ್ ನಾನೇನಾದ್ರು ತುಂಬ ನಿದ್ದೆ ಮಾಡಿಬಿಟ್ಟಿದ್ರೆ ಬೆಳಿಗ್ಗೆ ಎಬ್ಬಿಸಿ ಕೊಡೋರು ತಿನ್ನೋಕ್ಕೆ. ಅದೊಂದು ನೆನಪಾಗುತ್ತೆ. ಈಗ ಸದ್ಯಕ್ಕೆ ಅವರಿಲ್ಲ. ಈ ಗ್ಲಾಸಲ್ಲಿ ಅಳತೆಲಿ 5 ಲೋಟ ನೀರು ತೊಗೊಂಡಿದ್ದೀನಿ ಪಾಕಕ್ಕೆ ಅಂದ್ಬಿಟ್ಟು. 2 ಪ್ಯಾಕೆಟ್ ಹಾಕಿದ್ದೆ ಅಲ್ವಾ, ಪಾಕ ಜಾಸ್ತಿ ಬೇಕು ಅಂದ್ಬಿಟ್ಟು. ನಾಲ್ಕು ಲೋಟನೂ ಹಾಕಿಲ್ಲ, ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ನೋಡೋಣ ಅಂತ. ತುಂಬ 3 ಲೋಟನೂ ಹಾಕಿಲ್ಲ ಸಕ್ಕರೆನ, ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 3 ಲೋಟ ಆದಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆ ಹಾಕಿದ್ದೀನಿ 5 ಲೋಟ ನೀರಿಗೆ. ಸಕ್ಕರೆ ಪಾಕಕ್ಕೆ ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕಬೇಕು. ನಾನು ಮಾಡೋ ಟೈಮಲ್ಲೇ ಪುಡಿ ಮಾಡ್ಕೊತೀನಿ. ಒಂದು 4 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆನೂ ಹಾಕ್ತೀನಿ, ಸಿಪ್ಪೆ ಸಪ್ರೇಟ್ ಇಟ್ಟು ಅದರದ್ದು ಬೀಜ ಎಲ್ಲ ಪುಡಿ ಮಾಡಿಬಿಟ್ಟು ಅದರೊಳಗಡೆ ಹಾಕ್ತೀನಿ. ಅದು ಫ್ಲೇವರ್ ಚೆನ್ನಾಗಿರುತ್ತೆ ಆವಾಗ ಹಾಕಿದ್ರೆ. ಸಿಪ್ಪೆ ಹಾಕಿದ್ರೆ ಏನಿಲ್ಲ, ತಿನ್ನುವಾಗ ಸೈಡ್ಗೆ ಎತ್ತಿಕೊಂಡ್ರೆ ಆಯಿತು, ಆದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ.
ಈಗ ಇದು ಹಾಕ್ತಾ ಇದ್ದೆ. ಈಗ ಇದಕ್ಕೆ ಹಾಕ್ತೀನಿ, ಈಗಲೇ ಹಾಕ್ಕೊಂಬಿಡ್ತೀನಿ. ಇವಾಗ ಈ ಟೈಮಲ್ಲಿ ಬೇಕಂದರೆ ರೋಸ್ ಪೆಟಲ್ಸ್ ಹಾಕ್ಕೊಬೋದು. ಮತ್ತು ಕೇಸರಿ ಇರುತ್ತಲ್ಲ, ಕೇಸರಿ ಹಾಕ್ಬೋದು. ರೋಸ್ ಪೆಟಲ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ಫ್ರೆಶ್ ಆಗಿರೋದು ಇರಲಿಲ್ಲ, ಇದ್ರೂ ತೊಳೆದ್ಬಿಟ್ಟು ಒಂದು ಟೈಮ್ ಹಾಕಿ ಚೆನ್ನಾಗಿರುತ್ತೆ. ಹಾಕಿ ನೋಡಿ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬೇರೆ ಎಸೆನ್ಷಿಯಲ್ ಹಾಕ್ತಾರೆ, ಅದೆಲ್ಲ ನನಗೇನು ಇಷ್ಟ ಆಗಲ್ಲ. ಮಾಮೂಲಿ ನಾನು ಇದೇ ಥರ ಮಾಡ್ಕೊತೀನಿ. ಇದೇ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ. ಅದೆಲ್ಲ ಆ್ಯಡ್ ಮಾಡೋದೇನು ನನಗೇನು ಅಷ್ಟು ಇಷ್ಟ ಆಗಲ್ಲ, ಎಕ್ಸ್ಟ್ರಾ ಇಲ್ಲ. ಸಕ್ಕರೆ ಪಾಕಕ್ಕೆ ಜಾಸ್ತಿ ಹೊತ್ತು ಮಳ್ಳಿಸಿ ಕುದಿಸೋ ಅಂಥ ಏನು ಅವಶ್ಯಕತೆ ಇಲ್ಲ. ಸಕ್ಕರೆ ಎಲ್ಲ ಕರಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಳ್ಳಿದ್ರೆ ಸಾಕು. ಅದು ಹಿಂಗೆ ಸೌಟಲ್ಲಿ ಅದನ್ನು ಎತ್ತಿ ಹಿಂಗೆ ಹುಯ್ದಾಗ ಪಾಕನ ಒಂದೆಳೆಯಾಗಿ ನೀಟಾಗಿ ಬರುತ್ತೆ. ಆ ಟೈಮಲ್ಲಿ ಗೊತ್ತಾಗುತ್ತೆ. ಆಮೇಲೆ ಸ್ವೀಟ್ ನೋಡಿಕೊಂಡು ಬೇಕಂದರೆ ಹಾಕ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ, ಜಾಮೂನ್ ಬೇಯಿಸ್ಕೋಬೇಕಲ್ಲ, ಅದಕ್ಕೋಸ್ಕರ. ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಆ್ಯಸಿಡ್ ತೊಗೊಂಡು ಒಂದು ಸ್ವಲ್ಪ ಈ ಥರ ಮಿದ್ಕೊಬೇಕು. ಈ ಥರ ಮಿದ್ಕೊಂಡು ನಮಗೆ ಎಷ್ಟು ಉಂಡೆ ಬೇಕೋ ಅಷ್ಟಕ್ಕೆ ತಕ್ಕೊಂಡು ಇದನ್ನು ಫುಲ್ಲು ಪ್ರೆಸ್ ಮಾಡ್ಕೊಬೇಕು. ಪ್ರೆಸ್ ಮಾಡಿ ಟೈಟಾಗಿ ಒತ್ಕೊಂಡು ತಿರುಗುತ್ತಾ ಆಮೇಲೆ ಸ್ವಲ್ಪ ಲೂಸ್ ಮಾಡ್ಕೊಬೇಕು. ಟೈಟಿಂದ ಮಾಡ್ತಾ ಆಮೇಲೆ ಲೂಸ್ ಬಿಟ್ಕೊಬೇಕು. ಆವಾಗ ಚೆನ್ನಾಗಿ ಬರುತ್ತೆ, ಹೊಡ್ಕೊಂಡಂಗೆ. ಎಣ್ಣೆ ಕಾಯ್ದಿತ್ತು, ಆದರೂ ಒಮ್ಮೆ ಚೆಕ್ ಮಾಡಿದೆ ಕಾದಿದೆಯಾ ಇಲ್ವಾ ಎಣ್ಣೆ ಅಂತ. ಎಣ್ಣೆ ಕಾದಿತ್ತು. ಈಗ ಉಂಡೆ ಮಾಡ್ಕೊಂಡಿರೋದನ್ನೆಲ್ಲ ಇದು ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ನಾವು ಮಾಡುವಾಗ ಅದು ನಾನು ಮಾಡಿರೋ ಚಿಕನ್ ಅನಿಸ್ತದ್ರಿ. ಎಣ್ಣೆಲಿ ಹಾಕಿದ ತಕ್ಷಣ ಉಬ್ಬಿಡುತ್ತೆ. ಗೊತ್ತಿತ್ತು, ಆದರೆ ಒಂಥರ ನೋಡಿ ಶಾಕ್ ಆಗೋಯ್ತು, ಇಷ್ಟು ಚಿಕ್ಕದು ಇಷ್ಟಪ್ಪ ಆಗೋಯ್ತಲ್ಲ ಅಂತ. ಎಣ್ಣೆಲಿ ಹಾಕ್ಬೇಕಾದ್ರೆ ಏನಾದರೂ ಸರಿ ಸ್ವಲ್ಪ ಕೈ ಹುಷಾರು. ಸ್ವಲ್ಪ ಒಂದೊಂದ್ಸತಿ ಎಣ್ಣೆ ಸಿಡಿದ್ಬಿಡುತ್ತೆ. ಹಿಂಗೆ ಬಿಡೋ ಟೈಮಲ್ಲಿ ಅದು ಎಗರೋ ಚಾನ್ಸಸ್ ಇರುತ್ತೆ. ಎಣ್ಣೆ ಹತ್ರ ಸ್ವಲ್ಪ ಹುಷಾರಾಗಿರಿ. ಈಗ ಜಾಲರಿ ತೊಗೊಂಡು ಈ ಥರ ಮಾಡ್ತಾಯಿರಿ, ಇಲ್ಲಾಂದರೆ ಒಂದೇ ಕಡೆ ಸೀದ್ಬಿಡುತ್ತೆ. ಈ ಥರ ಮಾಡ್ತಾಯಿದ್ರೆ ಎಲ್ಲ ಕಡೆಯೂ ಬೇಯುತ್ತೆ. ನೋಡಿಕೊಂಡು ಸೀಸ್ದಂಗೆ ಎತ್ಕೋಬೇಕು. ಈಗ ಆಗಿದೆ, ಈ ಕಲರ್ ಬಂದಿದೆ. ಇದಕ್ಕೂ ಸ್ವಲ್ಪ ಡಾರ್ಕ್ ಕಲರ್ ಬರ್ಬೋದು, ಬೇಯಿಸ್ಬೋದು. ಆದರೆ ನನಗೆ ಅಷ್ಟು ಕಪ್ಪಾಗೋದು ನನಗೆ ಇಷ್ಟ ಆಗಲ್ಲ, ಅದಕ್ಕೆ ಈ ಕಲರಲ್ಲೇ ಇಟ್ಬಿಟ್ಟೆ. ಇದು ಬೆಂದಿತ್ತು, ಕರೆಕ್ಟಾಗಿ ಬೆಂದಿತ್ತು, ಬೆಂದಿಲ್ಲ ಅಂತ ಏನಿಲ್ಲ. ಈ ಜಾಮೂನ್ನ ಪಾಕಕ್ಕೆ ಹಾಕಬೇಕಾದ್ರೆ ಪಾಕ ಬಿಸಿ ಇರಬೇಕು, ಇಲ್ಲ ಜಾಮೂನ್ ಎತ್ತಿರ್ತೀವಲ್ಲ ಅದು ಬಿಸಿ ಇರಬೇಕು. ಎರಡರಲ್ಲಿ ಒಂದು ಬಿಸಿ ಇರಬೇಕು. ಆ ಟೈಮಲ್ಲಿ ಪಾಕಕ್ಕೆ ಹಾಕ್ಕೊಬೇಕು. ನಾನು ಈ ಜಾಮೂನೆಲ್ಲ ಆರಿಸ್ಬಿಟ್ಟು, ಪಾಕ ಬಿಸಿ ಇರುತ್ತೆ ಇನ್ನೂ, ಅದು ಬೇಗ ಆರಲ್ಲ, ಆವಾಗ ಪಾಕಕ್ಕೆ ಹಾಕ್ಕೊತೀನಿ. ಇದು ಸ್ವಲ್ಪ ಹಾರಕ್ಕೆ ಇಟ್ಬಿಟ್ಟು ಆಮೇಲೆ ಪಾಕಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಅದು ಒಡೆದೋಗಲ್ಲ, ನೀಟಾಗೆ ಇದು ಸ್ವೀಟ್ ಸಿರಪ್ಪೆಲ್ಲ ಇಟ್ಕೊಂಡು ಚೆನ್ನಾಗಾಗಿರುತ್ತೆ. ಬೆಡ್ಶೀಟ್ದೆಲ್ಲ ಆಗಿತ್ತು, ಅದನ್ನು ಆಚೆ ಒಣಗಾಕೋಣ ಅಂದ್ಬಿಟ್ಟು ತೊಗೊಂಡೋಗಿ ಒಣಗಾಕ್ತಾಯಿದ್ದೀನಿ. ಏನು ಕೆಲಸ ಇಲ್ಲ ಅನ್ನೋ ದಿನವೇ ಇರಲ್ಲ ಹೆಣ್ಮಕ್ಳಿಗಂತೂ. ಏನಾದರೂ ಒಂದು ಕೆಲಸ ಇರುತ್ತೆ, ಮಾಡ್ತಾನೆ ಇದ್ದರೆ ಕೆಲಸಕ್ಕಂತೂ ಫುಲ್ ಸ್ಟಾಪೇ ಇರಲ್ಲ, ಮಾಡ್ತಾನೇ ಇರಬೇಕು. ಆಯಿತು, ಕೆಲಸ ಎಲ್ಲ ಆಯಿತು. ಸಂಜೆ ಆಗಿತ್ತು 5:30. ಲಲಿತಾ ಸಹಸ್ರನಾಮ ಬರೋ ಟೈಮ್ ಇದು ಕರೆಕ್ಟಾಗಿ. ಬಟ್ಟೆ ನಿನ್ನೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಸ್ವಲ್ಪ ಮಡ್ಚೋದಿತ್ತು, ಅದನ್ನು ಮಡ್ಚ್ಕೊಂಡು ಹಂಗೆ ಲಲಿತಾ ಸಹಸ್ರನಾಮ ಕೇಳ್ತಾಯಿದ್ದೆ ಟಿ ವಿಯಲ್ಲಿ. ಅದೊಂಥರ ಮೈಂಡ್ ರಿಲ್ಯಾಕ್ಸ್. ಸಂಜೆ ಕರೆಕ್ಟಾಗಿ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಶಂಕರ ಟಿ ವಿ ಅನಿಸುತ್ತೆ, ಅದರಲ್ಲಿ ಬರ್ತಾ ಇರುತ್ತೆ. 5 ಗಂಟೆಯಿಂದ 5:30 ತನಕ ಲಲಿತಾ ಸಹಸ್ರನಾಮ, 5:30ಇಂದ 6 ಗಂಟೆವರೆಗೂ ವಿಷ್ಣು ಸಹಸ್ರನಾಮ ಎರಡೂ ಬರುತ್ತೆ. ನಾನು ಎರಡೂ ಪ್ರತಿನಿತ್ಯ ಪ್ಲೇ ಮಾಡೇ ಮಾಡ್ತೀನಿ. ಅದೇ ಥರ ನೀವು ಯಾರಾದರೂ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ್ ಕೇಳೋರಿದ್ದರೆ ಕಮೆಂಟ್ ಮಾಡಿ.
ಕ್ವಶನ್ ಮಾಡಿದರು, ಕಮೆಂಟ್ಸ್ ಮಾಡಿದರು. ಏನಂತ, ನಿಮಗೆ ಇನ್ಸ್ಪಿರೇಷನ್ ಯಾರು ಅಂತ. ನನಗೆ ಅವಾಗ ಯೋಚನೆ ಮಾಡಿದೆ, ನನಗೆ ಇನ್ಸ್ಪಿರೇಷನ್ ಯಾರು ಅಂತ. ಇನ್ಸ್ಪಿರೇಷನ್ ಅಂತ ಅಂದರೆ ಸ್ಟೋರಿಗಳಲ್ಲೆಲ್ಲ ಕೇಳೋಕೆ ಹೋದರೆ ತುಂಬ ಜನ ಇರುತ್ತೆ. ಆ ಸ್ಟೋರಿ ನಮಗೆ ಕೇಳಿರ್ತೀವಿ, ಆದರೆ ಮರ್ತೋಗಿರ್ತೀವಿ. ಇಂಥದ್ದೇ ಇನ್ಸ್ಪಿರೇಷನ್ ಅಂತ ತೊಗೊಂಡು ಇಟ್ಕೊಂಡು ಇರೋಕ್ಕಾಗಲ್ಲ. ಏಕೆಂದರೆ ಅವ್ರ ಲೈಫೇ ಒಂಥರ ಇರುತ್ತೆ, ನಮ್ಮ ಲೈಫೇ ಒಂಥರ ಇರುತ್ತೆ. ನಮ್ಮ ಲೈಫ್ಗೆ ಅಟ್ ಪ್ರೆಸೆಂಟ್ ಇನ್ಸ್ಪಿರೇಷನ್ ಅಂದರೆ, ನಾನು ನೋಡಿದವ್ರನ್ನ ಪ್ರತಿಯೊಬ್ಬರಲ್ಲೂ ಒಬ್ಬರು ನನಗೆ ಪರಿಚಯ ಇದ್ದಾರೆ ಅಂದರೆ ಅವರಲ್ಲಿರೋ ಒಂದೊಂದು ಗುಣನೂ ನೋಡ್ತಾ ಇರ್ತೀನಲ್ಲ, ಈ ಟೈಮಲ್ಲಿ ಈ ಥರ ಇರ್ತಾರಲ್ಲ, ಆಗ ನೋಡು ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊತೀನಿ. ಮೇಯ್ನಾಗಿ ನನಗೆ ನಮ್ಮಮ್ಮ ಫಸ್ಟ್ ಇನ್ಸ್ಪಿರೇಷನ್ ಅಂದರೆ ನಮ್ಮಮ್ಮ. ಅದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ನೇ ಬೇಕಿಲ್ಲ. ನೆಕ್ಸ್ಟು ನನ್ನ ತಂಗಿಯಿಂದನೂ ಇನ್ಸ್ಪೈರ್ ಆಗಿದ್ದೀನಿ. ಅದರ ನೆಕ್ಸ್ಟು ನಮ್ಮ ಅತ್ತೆಯಿಂದನೂ ಇನ್ಸ್ಪೈರ್ಡ್ ಆಗಿದ್ದೀನಿ. ಒಂದೊಂದು ವಿಷಯದಲ್ಲಿ ಅವರು ಒಂದೊಂದು ಯೋಚನೆ ಮಾಡ್ತಾರಲ್ಲ, ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಮೇಯ್ನ್ ಅಂದರೆ ನಮ್ಮಮ್ಮನೇ ದೊಡ್ಡ ಇನ್ಸ್ಪೈರ್ಡು. ಒಂದು ಹೆಣ್ಣಾಗಿ ಅದು ನಮಗೆ ಮಾತ್ರ ಗೊತ್ತು, ಹೇಳೋಕ್ಕಾಗೋದಿಲ್ಲ. ಈಗ ಎಲ್ಲ ಥರನೂ ನೋಡಿದ್ದಾರೆ ಅವರು, ಎಲ್ಲ ಸಿಚುಯೇಷನ್ನು ನೋಡಿದ್ದಾರೆ, ಎಲ್ಲ ಪ್ರತಿಯೊಂದು ಸ್ಟೆಪ್ಸು ಅಪ್ಪು ಡೌನು ಎಲ್ಲ ಥರದ್ರಲ್ಲೂ ಇದ್ದಾರೆ. ನಾನು ಕೆಲವೊಂದು ಸ್ಟೋರಿ ನೋಡ್ದಂಗೆ ಓದಿರೋ ಹೆಣ್ಮಕ್ಳೇ ಸೋತಿರೋದು ಎಷ್ಟೋ ಇದ್ದಾವೆ. ಓದಿರ್ತಾರೆ, ಕೈಯಲ್ಲಿ ವಿದ್ಯೆ ಇರುತ್ತೆ, ಕೆಲಸ ಇರುತ್ತೆ, ಒಂದು ಕಷ್ಟ ಅಂತ ಒಂದು ಬರ್ತಿದ್ದಂಗೆ ಸೋತು ಬಿಡ್ತಾರೆ, ಕುಗ್ಗಿಬಿಡ್ತಾರೆ, ಅದು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ಕೊತಾರೆ. ಆದರೆ ನಮ್ಮಮ್ಮ ಓದಿಲ್ಲ, ಅವ್ರಿಗೆ ಬಂದಿರೋ ಒಂದೊಂದು ಸ್ಟೆಪ್ಪ ಕಷ್ಟದಲ್ಲೂ ಎಷ್ಟು ಧೈರ್ಯವಾಗಿ ಎಲ್ಲಿ ತನಕ 3 ಮಕ್ಳನ್ನ ತಂದಿದ್ದಾರೆ ಅಂದರೆ, ಅವ್ರಿಗೆ ಇದೇ ಬೇರೆ. ಆ ಧೈರ್ಯ ಇದು ನಮಗೂ ಬರಲ್ಲ ಅನಿಸುತ್ತೆ ಅವ್ರ ಮಕ್ಕಳಾಗಿ. ನಾವು ಅವ್ರಿಗಿಂತ ತುಂಬ ಸ್ಟೆಪ್ಸ್ ಕಡಿಮೆನೇ. ಆಲ್ಮೋಸ್ಟ್ ನಮ್ಮ ಅಮ್ಮನ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ನನ್ನ ತಂಗಿ ಸಬ್ಸ್ಕ್ರೈಬರ್ಸ್ಗೆ 100% ಗೊತ್ತಿರುತ್ತೆ. ನೀವು ನೋಡಿರೋದಕ್ಕಿಂತ ಅವ್ರದ್ರಲ್ಲಿ ಒಂದು 10% ಅಷ್ಟೇ ನೋಡಿರ್ತೀರ. ನಮಗೆ ಗೊತ್ತು 100%. ನಾವು ಅಂದರೆ ಹುಟ್ಟಿದಾಗಿಂದ ನೋಡ್ಕೊಂಡು ಬಂದಿದ್ದೀನಿ ನಮ್ಮಮ್ಮನ. ಅದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ನೇ ಇಲ್ಲ. ಅವರೇ ನಮಗೆ ದೇವರು ಸಹ, ಅವರೇ ದೊಡ್ಡ ದೇವರು. ಅವ್ರ ಆಶೀರ್ವಾದ ಒಂದು ಮಾಡಿದ್ರೆ ಸಾಕು, ಅದು ನಿಜ ಆಗೇ ಆಗುತ್ತೆ. ಎಲ್ಲರಿಗೂ ಅಷ್ಟೇ, ಅವ್ರ ತಂದೆ ತಾಯಿನೇ ದೊಡ್ಡ ಇನ್ಸ್ಪಿರೇಷನ್ ಆಗಿರ್ತಾರೆ. ಅವ್ರ ಕಡೆನೂ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಸಂಜೆ ಆಯಿತು, ಬಾಕ್ಲಿಗೆ ನೀರು ಹಾಕಿ ಲೈಟ್ ಹಾಕ್ಕೊಂಡೆ. ಹಾಗೆ ಜಾಮೂನ್ ಮಾಡಿದ್ನಲ್ಲ, ಟೇಸ್ಟ್ ಹೆಂಗಿತ್ತು ಅಂತ ತಿಂದು ನೋಡೋಣ ಅಂತ ತಿಂತಾಯಿದ್ದೀನಿ. ಇನ್ನೂ ಸ್ವಲ್ಪ ಅದು ಪಾಕ ಹಿಡಿಬೇಕಿತ್ತು. ನಾನು ಬಿಸಿ ಇತ್ತಲ್ಲ ಹಾಕ್ಬಿಟ್ಟು ಬಂದಿದ್ದೆ, ಪರವಾಗಿಲ್ಲ, ಹೀರ್ಕೊಂಡಿತ್ತು. ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಸಕ್ಕರೆ ಎಲ್ಲ ಸ್ವೀಟೆಲ್ಲ ಕರೆಕ್ಟಾಗಿತ್ತು. ಇನ್ನೂ ಒಂಚೂರು ಕಡಿಮೆನೇ ಮಾಡ್ಬೋದಿತ್ತು ಸ್ವೀಟು ನನ್ನ ಪ್ರಕಾರ. ಜಾಸ್ತಿ ಅಂದರೆ ಸ್ವೀಟಾಗಿ ಇದ್ರೇ ಚೆಂದ, ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ. ನೋಡೋಣ, ನನ್ನ ಮಗ ಬಂತು ಕೊಡ್ತೀನಿ, ಅವನು ಏನು ಹೇಳ್ತಾನೆ ನೋಡಬೇಕು. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ, ಇನ್ನು ಎಷ್ಟೊತ್ತಿಗೆ ಬರ್ತಾರೋ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ಮನೇಲೇ ಮಾಡಿಕೊಡಿ, ಅದೇನೇ ಆಗಿದ್ರೂ ಪರವಾಗಿಲ್ಲ. ಟೇಸ್ಟ್ ಕಡಿಮೆ ಆದರೂ ಅಂಗಡಿಗಿಂತ ಆದಷ್ಟು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಡೇ ಬೈ ಡೇ ಕಡಿಮೆ ಮಾಡ್ತಾ ಹೋಗಿ. ಆಚೆ ತಿಂಡಿ ಕೊಡ್ತಾ ಇರೋರು, ಕೊಡ್ದಲ್ಲೇ ಇರೋರು ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆ ಮಕ್ಕಳು ಆರೋಗ್ಯಕ್ಕಿಂತ ಇನ್ನೇನು ಬೇಕಾಗಿಲ್ಲ ಈ ಕಾಲದಲ್ಲಿ ಮಾತ್ರ. ಅವ್ರು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು. ಹುಷಾರು ತಪ್ಪಿದ್ರೆ ನೋಡೋಕ್ಕೆ ಆಗಲ್ಲ ಅವ್ರನ್ನ ಕಣ್ಣಿಂದ. ಈಗ ಹೇಳ್ತಾ ಇವತ್ತಿನ ವಿಡಿಯೋ, ನನ್ನ ಸಂಡೇ ವ್ಲಾಗ್ ಇದಾಗಿತ್ತು. ಇಷ್ಟ ಆಗಿದರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹನಿ ಇವಾಗ ಬಂದ ಊರಿಂದ? ಟೈಮ್ ನೋಡಿ ಎಷ್ಟಾಗೈತೆ ಅಂತ, 11 ಗಂಟೆ. ಅಪ್ಪ ನೋಡಿ, ನಿಂಗೋಸ್ಕರ ಏನೋ ಮಾಡಿದ್ದೀನಿ, ತಿನ್ನು. ಹೆಂಗೈತೆ? ಇಷ್ಟ ಆಯ್ತಾ? ಮಲ್ಕೊಂಡಿದ್ದ ಕಾರಲ್ಲಿ? ಫುಲ್ ನಿದ್ದೆ ಹೊಡೆದ್ಬಿಟ್ಟಿದ್ಯಾ? ತಿನ್ನು. ತಿನ್ಬಿಟ್ಟು ಬ್ರಷ್ ಮಾಡಬೇಕು, ಇಲ್ಲಾಂದರೆ ತಿನ್ನಬೇಡ, ಎತ್ತಿಕ್ಬಿಡು. ಬ್ರಷ್ ಮಾಡ್ತೀಯಾ? ಬ್ರಷ್ ಮಾಡಿಬಿಟ್ಟು ಮಲ್ಗಂಗಿದ್ರೆ ತಿನ್ನು, ಓಕೆ? ಇಷ್ಟ ಆಯಿತಾ? ಖುಷಿ ಆಯಿತಾ? ಕೇಳ್ತಿದ್ದಲ್ಲ, ಜಾಮೂನು ಮಮ್ಮಿ, ಜಾಮೂನು ಮಮ್ಮಿ, ಜಾಮೂನು ಅಂತ. ಸರಿ, ಗುಡ್ ನೈಟ್ ಹೇಳು ಎಲ್ರಿಗೂ. ಗುಡ್ ನೈಟ್.